ಓಕೆ, ಈ ಕೊಲೆಯ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ 2 ವರ್ಷಗಳಿಂದ ಪರಿಚಿತವಾಗಿದ್ದರು ಮಾಧವರಾವ್ ಮತ್ತು ಶ್ರೀನಾಥ್ ಇಬ್ರು ಕೂಡ. ಶ್ರೀನಾಥ್ ಹತ್ರ 5 ಲಕ್ಷ ಚೀಟಿಯನ್ನ ಮಾಧವರಾವ್ ಹಾಕಿದ್ರು. ಈ ಚೀಟಿ ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೀತಾ ಇತ್ತು. ಅಂದರೆ ಈತ ಏನೋ ಶ್ರೀನಾಥ್ ಚೀಟಿ ದುಡ್ಡು ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆ ಗಲಾಟೆ ನಡೀತಿತ್ತು. ಇಷ್ಟೇ ಅಲ್ಲ, ಬರೀ ದುಡ್ಡಿನ ವಿಚಾರ ಅಲ್ಲ, ಮಾಧವರಾವ್ ಪತ್ನಿಯ ಜೊತೆ ಈಗ ಮೃತಪಟ್ಟಿರುವ ಶ್ರೀನಾಥ್ಗೆ ಅಕ್ರಮ ಸಂಬಂಧ ಇತ್ತಂತೆ. ಮಾಧವರಾವ್ ಪತ್ನಿಯ ಜೊತೆ ಅಕ್ರಮ ಸಂಬಂಧ ಇತ್ತು. ಇದರಿಂದ ವಿಪರೀತ ಕ್ರುದ್ಧಗೊಂಡಿದ್ದ ಮಾಧವರಾವ್ 28ನೇ ತಾರೀಕೇನು ಮಾಧವರಾವ್ ಮನೆಗೆ ಶ್ರೀನಾಥ್ ಬರ್ತಾರೆ ಏನೋ ವ್ಯವಹಾರ ಮಾತಾಡೋದಕ್ಕೆ. ಅಲ್ಲೇ ಹಿಡ್ಕೊಂಡು, ತನ್ನ ಮನೆಯಲ್ಲೇ ಹಿಡ್ಕೊಂಡು ಜಾಕ್ ರಾಡ್ನಿಂದ ಶ್ರೀನಾಥ್ ತಲೆಗೆ ಹೊಡೆದು ಆತನನ್ನು ಕೊಂದು ಹಾಕ್ತಾನೆ. ಇದೆಲ್ಲವೂ ಕೂಡ ಮಾಧವರಾವ್ ಬಾಯಿ ಬಿಟ್ಟಿರ್ತಕ್ಕಂಥ ವಿಚಾರ. 5 ಲಕ್ಷ ಚೀಟಿ ಹಾಕಿದ್ದೆ, ಚೀಟಿ ಹಣ ವಾಪಸ್ ಕೊಟ್ಟಿರಲಿಲ್ಲ, ಮೋಸ ಮಾಡಿದ್ದ. ಜೊತೆಗೆ ನನ್ನ ಪತ್ನಿಯ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದ. ಇದೆಲ್ಲದರಿಂದ ನಾನು ಕೋಪದಿಂದ ಆತನ ತಲೆಗೆ ಜಾಕ್ರಾಡ್ನಿಂದ ಹೊಡೆದು ಅವನನ್ನು ಕೊಂದೆ ಅಂತ ಮಾಧವರಾವ್ ಹೇಳ್ಕೊಂಡಿದ್ದಾರೆ. ಈ ಫೋಟೋದಲ್ಲಿ ತಾವೇನು ಗಮನಿಸ್ತಾ ಇದ್ದೀರಾ, ಈತನೇ ಮಾಧವರಾವ್. ಈತ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಯ ಹೆಸರು ಶ್ರೀನಾಥ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಆತ. ಓಕೆ, ಕೊಲೆ ಮಾಡಿದ ನಂತರ ಮತ್ತೇನು ಮಾಡ್ದ ಈ ಮಾಧವರಾವ್ ನೋಡೋಣ. ಶ್ರೀಕಾಂತ್ ದೇಹವನ್ನ ಮಚ್ಚಿನಿಂದ ತುಂಡು ತುಂಡಾಗಿ ಕತ್ತರಿಸ್ತಾನೆ ಮಾಧವರಾವ್. ಯಾಕೆಂದರೆ ಬಾಡಿಯನ್ನೇ ಹೊರಗಡೆಗೆ ಸಾಗಾಟ ಮಾಡಿದ್ರೆ ಜನಕ್ಕೆ ಅನುಮಾನ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸ್ತಾನೆ. ಶ್ರೀಕಾಂತ್ ದೇಹವನ್ನು 3 ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬುತ್ತಾನೆ. ಬ್ಲ್ಯಾಕ್ ಪ್ಲಾಸ್ಟಿಕ್ ಕವರ್, ಅದು ಹೊರಗಡೆ ಗೊತ್ತಾಗಲ್ಲ ಒಳಗಡೆ ಏನಿದೆ ಅಂತ. ಒಂದರ ನಂತರ ಒಂದರಂತೆ ಬ್ಯಾಗ್ಗಳಲ್ಲಿ ದೇಹವನ್ನು ಆತ ರವಾನೆ ಮಾಡ್ತಾನೆ. ಆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನಿಮ್ಮ ರೈಟ್ ಸೈಡ್ ವಿಂಡೋದಲ್ಲಿ ಆ ಕವರನ್ನು ಅವನು ಎತ್ಕೊಂಡು ಹೋಗ್ತಾ ಇರೋದನ್ನು ಗಮನಿಸ್ತೀರಾ. ಎತ್ಕೊಂಡು ಹೋಗಿ ಏನು ಮಾಡ್ದ, ಬೆಳತ್ತೂರು ಬಳಿಯ ಮೋರಿಯಲ್ಲಿ ಬಿಸಾಡ್ತಾನೆ ದೇಹಗಳನ್ನು. ಬೆಳತ್ತೂರು ಬಳಿಯ ಮೋರಿಯಲ್ಲಿ ಆತ ಅದನ್ನು ಬಿಸಾಕ್ತಾನೆ. ನಂತರ 3 ಕವರನ್ನು ಬಿಸಾಕಿದ ಮೇಲೆ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಮಾಧವರಾವ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ, ಅಂದರೆ ಬೆಂಗಳೂರನ್ನು ಬಿಡ್ತಾನೆ. ಈಗ ಕೊಲೆಯಾದ ಮೃತದೇಹಕ್ಕಾಗಿ ಪಿನಾಕಿನಿ ನದಿ ಮೋರಿಯಲ್ಲಿ ಹುಡುಕಾಟ ನಡೀತಾ ಇದೆ. 29ನೇ ತಾರೀಕು ಕೊಲೆಯಾಗಿರ್ತಕ್ಕಂಥದ್ದು. ಇವತ್ತು ಆಲ್ರೆಡಿ 8ನೇ ತಾರೀಕು. ಅಲ್ಲಿಗೆ 11 ದಿನ ಆಗೋಗಿದೆ. 11 ದಿನ ಆದಮೇಲೂ ಕೂಡ ದೇಹ ಸಿಗುತ್ತಾ ಗೊತ್ತಿಲ್ಲ, ಅಥವಾ ಮೂಳೆಗಳು ಏನಾದರೂ ಒಂದು ರಿಕವರ್ ಮಾಡ್ಕೊಳ್ಳೇಬೇಕು ಇವರು. ಹಾಗಾಗಿ ಈಗ ಆ ಪಿನಾಕಿನಿ ನದಿ ಅಂತ ಏನು ಹೇಳ್ತಾರೆ, ಚಿಕ್ಕ ಮೋರಿ ಅದು. ಆ್ಯಕ್ಚುಲಿ ಮೊದಲು ನದಿ ಇತ್ತು, ಅಲ್ಲೇ ಬಿಸಾಕಿದ್ದೀವನು. ಅಲ್ಲಿ ಇವಾಗ ಹುಡುಕಾಟ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಕೊಲೆಯಾದ ರೀತಿ, ಕೊಲೆ ಮಾಡಿದ ನಂತರ ದೇಹವನ್ನು ಬಿಸಾಡಿದ ರೀತಿ ಮತ್ತು ಕೊಲೆಗೆ ಕಾರಣ, ಈ ಎಲ್ಲ ವಿಚಾರವನ್ನು ಕೂಡ ಮಾಧವರಾವೇ ಬಾಯ್ಬಿಟ್ಟಿರ್ತಕ್ಕಂಥದ್ದು ಹೇಗೆ? ಅರವಿಂದ್, ಈಗ ರಾಮೂತಿನ ಪೊಲೀಸರ ವಶದಲ್ಲಿ ಈಗ ಮಾಧವರಾವ್ ಇರುವಂಥದ್ದು. ಹಾಗಾಗಿ ಆತನ ಹೇಳಿಕೆ ಆಧರಿಸಿ ಈಗ ದಕ್ಷಿಣ ಪಿಕಾಕಿನಿ ನದಿ ಏನಿದೆ ರಾಜಕಾಲುವೆ, ಆ ಜಾಗದಲ್ಲಿ ಈಗ ತುಂಡಾಗಿ ಬಿದ್ದಿರುವಂಥ ಮೃತದೇಹಗಳಿಗಾಗಿ ಹುಡುಕಾಟ ಮಾಡ್ತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಎಲ್ಲಿದೆ ಮೃತದೇಹ ಅನ್ನೋದ್ರ ಬಗ್ಗೆ ಪತ್ತೆ ಆಗಿಲ್ಲ. ಕಳೆದ 28ನೇ ತಾರೀಕು ಈ ಘಟನೆ ನಡೆದಿರುವಂಥದ್ದು. ಮೃತ ಏನು ಶ್ರೀನಾಥ್ ಏನಿದ್ದಾರೆ, ಶ್ರೀನಾಥ್ ಮತ್ತು ಮಾಧವರಾವ್ ಇವರಿಬ್ಬರಿಗೂ 2 ವರ್ಷಗಳಿಂದ ಪರಿಚಯ ಇತ್ತು. ಒಂದು ಚೀಟಿ ಕೂಡ ಹಾಕಿದ್ದ ಅಂತ ಹೇಳಲಾಗ್ತಾ ಇರುವಂಥದ್ದು. 5 ಲಕ್ಷದ ಚೀಟಿ ಹಾಕಿದ್ದ, ಚೀಟಿ ಅಮೌಂಟ್ ಕೊಟ್ಟಿರಲಿಲ್ಲ. ಇದೇ ವಿಚಾರಕ್ಕೆ ಶ್ರೀನಾಥ್ ಮತ್ತು ಮಾಧವರಾವ್ ಇಬ್ಬರು ನಡುವೆ ಕೂಡ ಆಗಾಗ ಗಲಾಟೆಗಳು ನಡೀತಾ ಇದ್ವು. ಆದರೆ ಕಳೆದ 28ರಂದು ಏನು KR ವಿಜಯಪುರದಲ್ಲಿರುವಂಥ ಮಾಧವರಾವ್ ಮನೆಗೆ ಈತ ಹೋಗ್ತಾನೆ. ಹೋದ ನಂತರದಲ್ಲಿ ಅವತ್ತು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆ ಕ್ಷಣಕ್ಕೆ ಮಾಹಿತಿ ಸಿಗೋದಿಲ್ಲ. ಅವತ್ತು ರಾತ್ರಿ ಆತ ವಾಪಸ್ ಬರೋದಿಲ್ಲ.
ವಾಪಸ್ ಬರ್ದಿದ್ದ ಕಾರಣಕ್ಕಾಗಿ ಶ್ರೀನಾಥ್ ಪತ್ನಿ ಏನಿದ್ರು ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅಂದರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ರಾಮಮೂರ್ತಿ ನಗರ ಪೊಲೀಸರು ಏನು ಸ್ಥಳದಲ್ಲಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಮಾಧವರಾವ್ ಮನೆ ಏನಿತ್ತು, ಮನೆ ಒಳಗಡೆ ಶ್ರೀನಾಥ್ ಹೋಗಿರ್ತಾನೆ, ಆದರೆ ಈಚೆ ಬಂದಿರುವಂಥ CCTV ಅವರಿಗೆ ಸಿಗೋದಿಲ್ಲ. ಆಗ ಮನೆಯನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಮನೆಯಲ್ಲೆಲ್ಲ ರಕ್ತದ ಕಲೆಗಳು ಕೂಡ ಪತ್ತೆ ಆಗ್ತವೆ. ಆ ನಂತರದಲ್ಲಿ ಆತ ಎಲ್ಲೋದ ಅಂತ ಹುಡುಕಿದಂಥ ಸಂದರ್ಭದಲ್ಲಿ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಂತರದಲ್ಲಿ ಆತನನ್ನು ಆಂಧ್ರದಲ್ಲಿ ಪೊಲೀಸರು ಮಾಧವರಾವ್ನನ್ನು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಅವತ್ತು ರಾತ್ರಿ ಅವತ್ತು 28ನೇ ತಾರೀಕಿನ ಮನೆಗೆ ಬಂದಂಥ ವೇಳೆಯಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ. ಗಲಾಟೆ ಆದಂಥ ವೇಳೆಯಲ್ಲಿ ಜಾಕ್ ರಾಡಲ್ಲಿ ಆತನ ತಲೆಗೆ ಬಲವಾಗಿ ಹೊಡಿತಾನೆ. ಹೊಡೆದ ಪರಿಣಾಮಕ್ಕೆ ಆತ ಸ್ಥಳದಲ್ಲೇ ಸಾವನ್ನಪ್ತಾನೆ. ಆಗ ಮೃತದೇಹ ಸಾಗಿಸೋದಕ್ಕೆ ಈತ ಒಂದು ಪ್ಲ್ಯಾನ್ ಮಾಡ್ತಾನೆ. ಅಂದರೆ ಆ ದೇಹನ 3 ಭಾಗಗಳಾಗಿ ಕಟ್ ಮಾಡುವಂಥದ್ದು. ಕಟ್ ಮಾಡಿದ ನಂತರದಲ್ಲಿ ದಿನ ರಾತ್ರಿ ಒಂದೊಂದು ಬ್ಯಾಗು 3 ಬ್ಯಾಗ್ಗಳಾಗಿ ಬೇರ್ಪಡಿಸಿದ ನಂತರದಲ್ಲಿ ದಿನಕ್ಕೊಂದು ಬ್ಯಾಗ್ನಂತೆ ಬ್ಯಾಗ್ನಲ್ಲಿ ಮೃತದೇಹದ ತುಂಡುಗಳನ್ನ ಹಾಕ್ಕೊಂಡೋಗಿ ಕಾಡುಗೋಳಿ ಬೆಳೆಯುವಂಥ ಆ ರಾಜಕಾಲುವೆ ಜಾಗ ಏನಿದೆ ಆ ಜಾಗದಲ್ಲಿ ಎಸ್ದು ಬಂದಿರುವಂಥದ್ದು ಮಾಹಿತಿ ಈಗ ಹೊರ ಹಾಕಿರುವಂಥದ್ದು. ಹಾಗಾಗಿ ಈ ಮಾಹಿತಿ ಆಧಾರದ ಮೇಲೆ ಈಗ ಎಲ್ಲೆಲ್ಲಿ ಬಿಸಾಕ್ದ ಮೃತದೇಹದ ತುಂಡುಗಳನ್ನು ಅದನ್ನು ಈಗ ಪತ್ತೆ ಮಾಡುವಂಥ ಕೆಲಸಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಮುಂದಾಗಿರುವಂಥದ್ದು. ಇಲ್ಲಿವರೆಗೂ ಕೂಡ ಆ ಮೃತದೇಹದ ಯಾವುದೇ ತುಂಡುಗಳು ಕೂಡ ಪತ್ತೆ ಆಗಿಲ್ಲ. ಅರವಿಂದ್, ಓಕೆ, ಬಟ್ ಶ್ರೀನಾಥ್ ಅವರ ಪತ್ನಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಮಿಸ್ಸಿಂಗ್ ಕಂಪ್ಲೇಂಟ್. ಈಗ ಶ್ರೀನಾಥ್ ಅವರ ಪತ್ನಿಯನ್ನು ಏನಾದರೂ ವಿಚಾರಣೆಗೆ ಒಳಪಡಿಸಿದಾರಾ ಅಥವಾ ಅವರೇನಾದರೂ ಮಾಧ್ಯಮಗಳ ಜೊತೆ ಮಾತನಾಡಿದಾರಾ ಅಂತ? ಆ ಬಗ್ಗೆ ಇನ್ನು ಶ್ರೀನಾಥ್ ಪತ್ನಿ ಇನ್ನು ಮಾಧ್ಯಮಗಳ ಸಂಪರ್ಕಕ್ಕೆ ಸಿಗಲಿಲ್ಲ. ಅವರು ಪ್ರಾರಂಭದಲ್ಲಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಆಗಿರುವಂಥದ್ದು. ಹಾಗಾಗಿ ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಆ ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಇದು ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಗೆ ಬಂದು ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಈಗ ಮತ್ತೊಂದೇನು ಮಾಧವರಾವ್ ಏನಿದ್ದಾರೆ ಆತನ ಪತ್ನಿ ಜೊತೆ ಶ್ರೀನಾಥಿಗೆ ಅನೈತಿಕ ಸಂಬಂಧ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದೇ ಕಾರಣಕ್ಕೆ ಈ ಕೊಲೆ ಆಯಿತಾ ಅಥವಾ ಹಣಕಾಸಿನ ವಿಚಾರಕ್ಕೆ ಕೊಲೆ ಆಯಿತಾ ಅನ್ನೋದ್ರ ಬಗ್ಗೆ ಕೂಡ ಆ ತನಿಖೆ ನಡೀತಾ ಇರುವಂಥದ್ದು. ಪ್ರಾರಂಭದ ಪ್ರಾಥಮಿಕ ಮಾಹಿತಿಯಲ್ಲಿ ಈತ ಚೀಟಿ ಅಮೌಂಟ್ ವಾಪಸ್ ನೀಡಿರಲಿಲ್ಲ. ಅದ್ರ ಜೊತೆಗೆ ತನ್ನ ಮನೆಗೆ ಪದೇ ಪದೇ ಬಂದೋಗ್ತಿದ್ದ, ತನ್ನ ಪತ್ನಿ ಜೊತೆಗೆ ಸಲಿಗೆ ಬೆಳೆಸ್ಕೊಂಡಿದ್ದ ಅನ್ನೋ ಆರೋಪ ಏನು ಕೇಳಿ ಬಂತು. ಅದೇ ಆರೋಪದಲ್ಲಿ ಈತನನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಸ್ಥಳಕ್ಕೆ ಆ ಘಟನೆ ಏನು ನಡೀತು ಆ ಘಟನೆ ಆದ ನಂತರದಲ್ಲಿ ಮಾಹಿತಿ ಪಡ್ಕೊಂಡಂಥ ಪೊಲೀಸರು ಈಗ ಆತನನ್ನು ವಿಚಾರಣೆ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆತ ಬ್ಯಾಗನ್ನು ಎತ್ಕೊಂಡೋಗಿ ಎಲ್ಲೆಲ್ಲೆಲ್ಲ ಬಿಸಾಕಿದ್ದ ಆ ಜಾಗಗಳಲ್ಲಿ ಆ ಮೃತದೇಹಕ್ಕಾಗಿ ಹುಡುಕಾಟ ನಡ್ತಾ ಇರುವಂಥದ್ದು. ಆದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಂದ ಭಾರಿ ಮಳೆಯಿಂದಾಗಿ ಅದು ಆ ಮೃತದೇಹ ಆ ಜಾಗದಿಂದ ಮುಂದಕ್ಕೆ ಕೊಚ್ಕೊಂಡು ಹೋಗಿರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ. ಮತ್ತೊಂದು ಕಡೆ ಮಾಧವರಾವ್ ಏನಿದ್ದಾನೆ ಆತನ್ನ ಸ್ಥಳದಲ್ಲಿ ಮೃತದೇಹ ಎಲ್ಲೆಲ್ಲಿ ಎಸೆದ್ರು ಆ ಜಾಗವನ್ನು ಕೂಡ ಪತ್ತೆ ಮಾಡಿ ಈಗ ಹೆಚ್ಚಿನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಹೆಚ್ಚಿನ ವಿಚಾರಣೆಯಲ್ಲಿ ಬೇರೆ ಏನಾದರೂ ಮಾಹಿತಿಗಳು ಹೊರಕ್ಕೆ ಬರ್ತಾವ ಕಾದು ನೋಡಬೇಕಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ